ಐತಿಹಾಸಿಕ ಹಿನ್ನೆಲೆ ಇರುವ ಕಡೆಕಾರಿನ ಶ್ರೀ ಮಲ್ಲಿಕಾರ್ಜುನ ಕ್ಷೇತ್ರವನ್ನ ಪುನರ್ ನವೀಕರಿಸುವ ಸುಯೋಗ ನಮಗೆಲ್ಲ ಒದಗಿ ಬಂದಿದೆ. ಹಾಗಾಗಿ ನಾವು ಯೋಗ್ಯವಂತರು, ಭಾಗ್ಯವಂತರು ಆಗಿದ್ದೇವೆ ಎಂದು ಶ್ರೀಧಾಮ ಮಾಣಿಲದ ಪರಮಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರು ಹೇಳಿದರು. ನಮ್ಮ ದಿವ್ಯ ಬೆಳಕು ಅವರು ಜಪ್ಪಿನಮುಗುರುವಿನ ನೇತ್ರಾವತಿ ನದಿ ತೀರದ ಕಡೆಕಾರುವಿನಲ್ಲಿ ಸುಮಾರು 6 ಕೋಟಿ ವೆಚ್ಚದಲ್ಲಿ ಪುನರ್ನಿರ್ಮಾಣಗೊಳ್ಳಲಿರುವ ಕಡೆಕಾರು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಶಿಲಾನ್ಯಾಸಗೈದು ಆಶೀರ್ವಚನ ನೀಡಿದರು. ಒಂದು ಕಾಲದಲ್ಲಿ ಕುಗ್ರಾಮವಾಗಿದ್ದ ಇಲ್ಲಿ ಕಷ್ಟ ಸಮಸ್ಯೆ ಎದುರಿಸಿ ಹಿಂದಿನವರು ಜೀವನ ಮಾಡಿದ್ದಾರೆ. ಇಂದಿನ ಪೀಳಿಗೆ ಯಾವ ರೀತಿ ಇದೆ, ದೇವರ ಪ್ರಭೆ ಹೆಚ್ಚಿದಂತೆ ಇಲ್ಲಿ ಅಭಿವೃದ್ಧಿಯಾಗ್ತಾ ಬಂದಿದೆ. ಇಲ್ಲಿ ಸೇವೆ ಮಾಡಿದವರೆಲ್ಲ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಹಾಗಾಗಿ ಶಕ ಪುರುಷರಾಗಿ ಇತಿಹಾಸವನ್ನ ಸೃಷ್ಟಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಸಮಾಜದಲ್ಲಿ ಇಂತಹ ದೇವಸ್ಥಾನ ನಿರ್ಮಾಣ ಮಾಡೋದು ಯೋಗ ಭಾಗ್ಯ ಎಂದರು. ಈ ಪರಿಸರದಲ್ಲಿ ಐತಿಹಾಸಿಕ ಇತಿಹಾಸ ಇರತಕ್ಕಂಥ ಈ ಪುಣ್ಯದ ಮಣ್ಣಿನಲ್ಲಿ ಆ ಮೂಲದುರ್ಗೆ ಪರಶುರಾಮ ಮತ್ತು ಇಲ್ಲಿರತಕ್ಕಂಥ ವಾಸುಕಿ ನಾಗರಾಜ ಧರ್ಮದೈವಗಳನ್ನೆಲ್ಲ ಸ್ಮರಿಸಿಕೊಂಡು ಈ ಒಂದು ಐತಿಹಾಸಿಕ ಇತಿಹಾಸ ಇರತಕ್ಕಂಥ ಈ ಒಂದು ಭೂಮಿ ಇವತ್ತು ಈ ಕುಟುಂಬಕ್ಕೆ ಸಿಕ್ಕಿದೆ ಅಂತ ಹೇಳಿದರೆ, ಈ ಕುಟುಂಬ ಮೊದಲು ಭೂಮಿ ಇರುವಾಗ ಕೂಡ ಅನಂತರದ ದಿವಸದಲ್ಲಿ ಕೂಡ ಈ ಭೂಮಿ ಈ ಸ್ಥಿತಿಗೆ ಮುಟ್ಟುವ ಕಾಲಕ್ಕೆ ನಾವೆಲ್ಲರೂ ಯೋಚನೆ ಮಾಡಬೇಕು. ನಮ್ಮ ಕುಟುಂಬಸ್ಥರ ಆ ದಿನಗಳು ಹೇಗಿತ್ತು, ನಮ್ಮ ಕುಟುಂಬಸ್ಥರ ಈ ದಿನಗಳು ಹೇಗಿದೆ. ಒಂದು ಇತಿಹಾಸವನ್ನು ಪುನರ್ನವೀಕರಣಗೊಳಿಸತಕ್ಕಂಥ ಸುಯೋಗ ನಮಗೆಲ್ಲರಿಗೆ ಕೊಟ್ಟಿದ್ದಾನೆ ಭಗವಂತ ಮಲ್ಲಿಕಾರ್ಜುನ. ಅದರ ಜೊತೆಯಲ್ಲಿ ನಾವು ಯೋಗ್ಯವಂತರು, ಭಾಗ್ಯವಂತರಾಗಿದ್ದೇವೆ. ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ಮಂಗಳೂರು ನಗರಕ್ಕೆ ಬಹಳ ಹತ್ತಿರ ಇರುವ ಪ್ರದೇಶ ಕಡೆಕಾರು. ಆದರೆ ಒಂದು ಕಾಲದಲ್ಲಿ ನಡೆದುಕೊಂಡು ಬರುವುದೇ ಕಷ್ಟವಿತ್ತು. ರಸ್ತೆ ಇರಲಿಲ್ಲ, ಬದಲಾಗಿ ಗದ್ದೆ ಬಯಲಿನಿಂದ ಕೂಡಿತ್ತು. ಮಳೆಗಾಲದಲ್ಲಿ ದೋಣಿಯಲ್ಲಿ ಸಾಗಬೇಕಾಗಿತ್ತು. ಆದರೆ ಇಂದು ಸಾಕಷ್ಟು ಅಭಿವೃದ್ಧಿಯಾಗಿದೆ. 10 ತಿಂಗಳ ಒಳಗಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮುಗಿಸಲು ನಿರ್ಧಾರ ಮಾಡಲಾಗಿದೆ. 2027ರಲ್ಲಿ ಬ್ರಹ್ಮಕಲಶ ಆಗಲೇಬೇಕು ಅಂತ ಉದ್ದೇಶಿಸಲಾಗಿದೆ. ಅದಕ್ಕಾಗಿ ಎಲ್ಲರೂ ಹುರುಪಿನಲ್ಲಿ ಕೆಲಸ ಮಾಡಬೇಕಾದ ಅಗತ್ಯವಿದೆ ಎಂದರು. ಬಹಳಷ್ಟು ಜನ ನಮ್ಮ ಕುಟುಂಬ ಅಂದರೆ 1,000 ಜನಕ್ಕೂ ಮಿಕ್ಕಿ ಇರುವಂತಹ ಒಂದು ದೊಡ್ಡ ಸಾಧಾರಣ ಮಟ್ಟಿಗೆ ಇಲ್ಲಿ ಸಭೆಯನ್ನು ಮಾಡಲಿಕ್ಕೆ ಸಾಕಾಗುವಷ್ಟು ನಮ್ಮ ಕುಟುಂಬದಲ್ಲಿರುವಂಥ ಜನಸಂಖ್ಯೆ. ಆದರೆ ಅವರೆಲ್ಲ ಬರ್ತಿದ್ದು ಬಹಳ ವಿರಳ, ಬರ್ಲಿಕ್ಕೆ ಬಹಳ ಕಷ್ಟ ಇತ್ತು. ಯಾಕಂದ್ರೆ ಇಲ್ಲಿ ಗದ್ದೆ ಹುಣಿಯಲ್ಲಿ ಬರಬೇಕಿತ್ತು. ಈಗಿನ ಹಾಗೆ ಮಾರ್ಗ ಇಲ್ಲ, ಹೈವೇ ಕೂಡ ಇಲ್ಲ, ಅಂತ ಕಾಲಗಳಿತ್ತು. ದೋಣಿಗಳು ಈ ತಿಂಗಳಲ್ಲಿ ದೋಣಿ ಹಿಡ್ಕೊಂಡೇ ತಿರುಗಾಡೋದು. ಜಗದೀಶನ ಏನಿದ್ದಾರೆ ಅವರು ಬಹಳ ದೋಣಿ ಹಚ್ಚೋದ್ರಲ್ಲಿ ಬಹಳ ನಿಪುಣರಾಗಿದ್ದಾರೆ. ಮನೆಗೆ ಹೋಗಿ ಮನೆಯಲ್ಲಿ ಕಷ್ಟ ಬಂದಾಗ ಕೂಡ ಆ ಸಂದರ್ಭದಲ್ಲಿ ದೋಣಿ ಕೊಂಡು ಹೋಗಿ ಅವರನ್ನ ದಾಟಿಸಿದ್ರು, ಮೇಲಿನ ಬದಿಗೆ ದಾಟಿಸಿರುವಂತ ಕೆಲಸ ಕೂಡ ಈ ಸಂದರ್ಭದಲ್ಲಿ ಆಗ ಮಾಡ್ತಿದ್ರು. ಅದೇ ಸಂದರ್ಭ ಇವತ್ತು ನಮಗೆ ಈ ಜೂನ್ ತಿಂಗಳಲ್ಲಿ ನಮಗೆ ಶಿಲಾನ್ಯಾಸ, ಈ ಪವಿತ್ರವಾದಂತಹ ದೇವಸ್ಥಾನಕ್ಕೆ ಶಿಲಾನ್ಯಾಸ ಕೊಟ್ಟರು. ಆ ಶಿಲಾನ್ಯಾಸ ಈ ಸಂದರ್ಭದಲ್ಲಿ ಆಗಬೇಕು, ಈ ದಿನವೇ ಆಗಬೇಕಂತ ಆಗಿದೆ. ಬ್ರಹ್ಮಶ್ರೀ ವೇದಮೂರ್ತಿ ಉಚ್ಚಿಲತ್ತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಯವರು ವೈದಿಕ ನೇತೃತ್ವ ವಹಿಸಿದರು. ಮ್ಯಾನೇಜಿಂಗ್ ಟ್ರಸ್ಟಿ ಶಿವಾನಂದರಾವ್, ಉಪಾಧ್ಯಕ್ಷ ಜೆ ಕೃಷ್ಣಾನಂದರಾವ್, ಖಜಾಂಚಿ ಸಂತೋಷ್ ಜೇರಾವ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜೆ ರಾಧಾಕೃಷ್ಣ, ಮಾಜಿ ಕಾರ್ಪೊರೇಟರ್ ವೀಣಾ ಮಂಗಳ, ಪ್ರಮುಖರಾದ ಪ್ರದೀಪ್ ಪಾಲೆಮಾರ್, ಪ್ರಸನ್ನ ಪಾಲೆಮಾರ್, ಸೂರಾಜ್ ಕಲ್ಯಾ, ಜೆ ಕೊರಗಪ್ಪ, ನವೀನ್ ಚಂದ್ರ, ಸುಧೀರ್, ಜೆ ಜಗದೀಶ್ವರರಾವ್ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಹರಿಪ್ರಸಾದ್ ಪ್ರಸ್ತಾವಿಸಿದರು. ಯೋಗೀಶ್ ರಾವ್ ಸ್ವಾಗತಿಸಿ ನಿರೂಪಿಸಿದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.